ಜೀವನದ ಕೊನೆಯ ದಿನ, ಇದು ನಿರ್ನಾಮದ ದಿನ. ಈ ಸಮಯ ಕಳೆದರೆ ಮುಂದಿನ ದಿನಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅಂತ ಕೌಂಟ್ ಮಾಡ್ತಾ ಇದ್ದಂಥ ಇರಾನಿನ ಪ್ರಜೆಗಳು ಇವತ್ತು ಇರಾನ್ನ ಬಾವುಟವನ್ನ ಬೀದಿಗಳಲ್ಲಿ ಬೀಸಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕ ಬಾವುಟಗಳನ್ನು ಸುಟ್ಟು ಹಾಕಿ ಟ್ರಂಪ್ನ ಡೆಡ್ಲೈನ್ ಜೋಕ್ಗೆ ನಗ್ತಾ ಇದ್ದಾರೆ. ಕಾರ್ಟೂನ್ ಮಾಡಿ ಟ್ರಂಪ್ನ ಹೀಯಾಳಿಸ್ತಾ ಇದ್ದಾರೆ. ಹಾಗೆ ನೋಡಿದರೆ ಈ ಮಂಗಳವಾರ ಅಮೆರಿಕಾದ ಟೈಮಿಂಗ್ 8 ಗಂಟೆ ರಾತ್ರಿ, ಇರಾನ್ನ ಟೈಮಿಂಗ್ ಮಧ್ಯರಾತ್ರಿ 3 ಗಂಟೆ 30 ನಿಮಿಷ. ಇರಾನ್ನನ್ನು ಶಿಲಾಯುಗಕ್ಕೆ ಕರ್ಕೊಂಡು ಹೋಗ್ತೀವಿ, ಇರಾನ್ಗೆ ನರಕವನ್ನು ತೋರಿಸ್ತೀವಿ. ಇನ್ನು 1000 ವರ್ಷಗಳು ಕಳೆದರೂ ಕೂಡ ಇರಾನ್ ಮೇಲೆ ಎದ್ದು ನಿಲ್ಲೋದಕ್ಕೆ ಸಾಧ್ಯ ಆಗದೆ ಇರೋ ರೀತಿಯಲ್ಲಿ ಬೊಂಬಾರ್ಡ್ ಮಾಡಿಬಿಡ್ತೀವಿ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ರು. ಇಡೀ ವಿಶ್ವ ಅಲಾರಾಮ್ ಇಟ್ಕೊಂಡು ಕಾಯ್ತಾ ಇತ್ತು ಏನಾಗುತ್ತೆ ಅಂತ. ಭಾರತೀಯ ಕಾಲಮಾನದ ಪ್ರಕಾರ 5 ಗಂಟೆ 30 ನಿಮಿಷ ನಸುಕಿನ ಜಾವ. ಆದರೆ ಏನೂ ಆಗಲೇ ಇಲ್ಲ. ಮತ್ತೆ ಫ್ಲಿಪ್ಪರ್ ಆದರೂ ಟ್ರಂಪ್. 2 ವಾರಗಳ ಕಾಲ ಕದನ ವಿರಾಮ ಘೋಷಣೆಯಾಗಿದೆ. ಹಾಗಾದ್ರೆ ಇದು ಕದನ ವಿರಾಮವೋ, ಯುದ್ಧದ ಅಂತ್ಯವೋ, ಅಥವಾ ಮುಂದೇನಾಗಲಿದೆ? ಷರತ್ತುಗಳನ್ನೆಲ್ಲ ಒಪ್ಪಿಕೊಂಡಂತಾಯ್ತಾ? ಹರ್ಮುಜ್ ಜಲಸಂಧಿ ಓಪನ್ ಆಯ್ತಾ? ಯುದ್ಧ ಮುಗಿದೋಯ್ತಾ? ಮನುಕುಲವೇ ಗೆದ್ದು ಹೋಯ್ತಾ? ಈ ರೀತಿಯಾದಂಥ ಹಲವಾರು ಪ್ರಶ್ನೆಗಳು ನಮ್ಮ ಮುಂದೆ ಇದೆ. ಅದೆಲ್ಲದಕ್ಕಿಂತ ತುಂಬಾ 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 ಪ್ರಮುಖವಾದ ಪ್ರಶ್ನೆ, ಗೆದ್ದಿದ್ಯಾರು? ಅಮೆರಿಕನಾ ಅಥವಾ ಇರಾನ?